ಬ್ಯಾಂಗ್ಳೂರು ಯೂನಿವರ್ಸಿಟಿ ಈಸ್ ಅಂಡರ್ ಥ್ರೆಟ್ ಅಂತ ಹೇಳ್ಬೋದು. ಎಂಥ ಥ್ರೆಟ್ ಅಂದರೆ ಎಕೋ ಟೆರರಿಸ್ಟಿಂದ ಥ್ರೆಟ್ ಇದೆ. ನಮ್ಮ ಬಾರ್ಡರ್ಸ್ ಒಳಗೆ ಟೆರರಿಸ್ಟ್ ಥ್ರೆಟ್ ಇದೆ, ಇಲ್ಲಿ ನಮಗೆ ಎಕೋ ಟೆರರಿಸ್ಟ್ ಥ್ರೆಟ್ ಇದೆ. ಯಾಕಂದರೆ ಇರೋ ಬಯೋಡೈವರ್ಸಿಟಿನ ಹಾಳು ಮಾಡೋಕ್ಕೆ ಮುಂದಕ್ಕೆ ಬಂದಿದ್ದಾರೆ ಜನ. ನಮಗೆ ಬೇಸರ ಆಗೋದೇನೆಂದರೆ, ಒಂದು ವೈಸ್ ಚಾನ್ಸ್ಲರ್, ಬ್ಯಾಂಗ್ಳೂರು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಇದ್ದಾಗ ಅವರು ಜನಕ್ಕೆ ಎಜುಕೇಷನ್ ಸ್ಟ್ರೀಮ್ ಇರ್ಬೇಕಾದ್ರೆ ಎಲ್ಲ ಉಳಿಸ್ಕೊಂಡು ಇದು ಮಾಡ್ಬೇಕಂತಾರೆ ಅವ್ರುಗಳೇ ಬಂದ್ಬಿಟ್ಟು ಇಲ್ಲ ನಾವು ಜಾಗ ಕೊಟ್ಬಿಡ್ತೀವಿ, ಬೇರೆಯವ್ರು ಏನು ಬೇಕಾದ್ರೂ ಕಟ್ಕೋಬೋದು ಅಂದ್ಬಿಟ್ಟು ಇರೋ ಬಯೋಡೈವರ್ಸಿಟಿನ ಹಾಳು ಮಾಡ್ತಿದ್ದಾರೆ. ಸೊ ಅವ್ರು ಮಾಡ್ತಿರೋದು ದೊಡ್ಡ ತಪ್ಪು. ಎಜುಕೇಷನ್ ಒಳಗೆ ಜನಕ್ಕೆ ಎಜುಕೇಟ್ ಮಾಡಿ ಎಂಪವರ್ ಮಾಡಿ ನಮ್ಮ ಬಯೋಡೈವರ್ಸಿಟಿ ಉಳಿಸ್ಕೋಬೇಕು, ಇಂಥ ಸಿಚುವೇಶನ್ ಇದೆ, ತೊಂದರೆ ಆಗ್ತಿದೆ ಜನಕ್ಕೆ ಅಂದ್ಬಿಟ್ಟು ನೀವು ಮಾಡಬೇಕಾಗಿರೋದು. ಒಂದು ವೈಸ್ ಚಾನ್ಸ್ಲರ್ ಬಂದ್ಬಿಟ್ಟು ಅವ್ರ ಸಿಂಡಿಕೇಟ್ನ ಇಟ್ಕೊಂಡು ಇರೋ ಡಿಸಿಷನ್ಸ್ ಮುಂಚೆ ಸರ್ಕಾರನೇ ಬರೆದಿದ್ದಾರೆ ಬಯೋಡೈವರ್ಸಿಟಿ ಉಳಿಸ್ಬೇಕು ಅಂದ್ಬಿಟ್ಟು. ಗೌರ್ಮೆಂಟ್ ಆಫ್ ಕರ್ನಾಟಕದಿದೆ, ಆಮೇಲೆ ಬಯೋಡೈವರ್ಸಿಟಿ ಬೋರ್ಡ್ದಿದೆ, ಕಾಡನ್ನ ಉಳಿಸ್ಕೋಬೇಕು. ಈ ಬಯೋಡೈವರ್ಸಿಟಿ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಯೋಡೈವರ್ಸಿಟಿ ಉಳಿಸ್ಕೋಬೇಕಂತ ಹೇಳಿದ್ದಾರೆ. ಎಲ್ಲ ಥರನೂ ಇದುಗಳ ದಾಖಲೆಗಳಿಗೆ ಹೋದರೆ ಇದು ಉಳಿಸ್ಕೋಬೇಕಂತ ಬಂದಿರೋದು. ಅದನ್ನು ಬಂದ್ಬಿಟ್ಟು ಇವ್ರು ಚೇಂಜ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಇವ್ರು ಮಾಡ್ತಿರೋದು ವೈಸ್ ಚಾನ್ಸಲರ್ ಭಾಳ ದೊಡ್ಡ ತಪ್ಪು. ನಾವು ಅವ್ರಿಗೆ ಈ ಮಾತು ಹೇಳಲೇಬೇಕು. ನೀವೊಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿಬಿಟ್ಟು ಒಂದು ಎಜುಕೇಷನ್ ಸಿಸ್ಟಮ್ಗೆ ಹೆಡ್ ಆಫ್ ದ ಇದಾಗಿಬಿಟ್ಟು ಫೋರ್ಸ್ ಆಗಿಬಿಟ್ಟು ನೀವು ಈ ಥರ ಮಾಡೋದು ಇಟ್ ಇಸ್ ನಾಟ್ ಕರೆಕ್ಟ್. ನಿಮ್ಮನ್ನು ಜನ ಎಕೋ ಟೆರರಿಸ್ಟ್ ಅಂತಾರೆ ಕೊನೆಗೂ, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಂದಕ್ಕೆ ಹೋದರೆ ನಮ್ಮ ಎಜುಕೇಷನ್ ಮಿನಿಸ್ಟ್ರಿ ಇದ್ದಾರೆ, ಅವರು ಡಾಕ್ಟರ್ MP ಸುಧಾಕರ್ ಅಂದ್ಬಿಟ್ಟು, ಅವರು ಹೇಗೆ ಅರ್ಥ ಆಗ್ತಿಲ್ಲ ನಮಗೆ. ಅಷ್ಟೆಲ್ಲ ಎಜುಕೇಟೆಡ್ ಆಗ್ಬಿಟ್ಟು ಡಾಕ್ಟರ್ ಆಗಿ ಅವರು ಬಂದ್ಬಿಟ್ಟು ಇಲ್ಲ ನೀವು ಬ್ಯಾಂಗ್ಳೂರು ಯೂನಿವರ್ಸಿಟಿಗಳಿಗೆ ಕಟ್ಕೋಬೋದು, ಯೂನಿವರ್ಸಿಟಿ ಏನೋ ಬೇರೆ ಬೇರೆ ಅಂತವ್ರು ಬಂದು ಯೂನಿವರ್ಸಿಟಿ ಕಟ್ಕೋತಾರೆ, ಬೇರೆ ಬೇರೆ ಥರ ಇದುಗಳು ಡೆವಲಪ್ಮೆಂಟ್ ಆಗೋಕ್ಕೆ ನೀವು ಅನುಕೂಲ ಮಾಡಿಕೊಟ್ರು ಭಾಳ ತಪ್ಪು ಅಂತ ಹೇಳಬೇಕು. ನಾವೆಲ್ಲ ಕೇಳ್ಕೊತಿರೋದು ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಇವರಿಗೆ, ದಯವಿಟ್ಟು ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಿಡಿ. ಅದಿರೋದು ನಮ್ಮ ಬೆಂಗಳೂರಲ್ಲಿ ಇರೋದೇ ಹಾರ್ಡ್ಲಿ ಎನಿ ಲಂಗ್ ಸ್ಪೇಸು. ಅದು ಚೆನ್ನಾಗಿ ಬೆಳೆಸ್ಕೊಂಬಂದಿದ್ದಾರೆ, ಜನ ದುಡ್ಡು ಹಾಕಿ ಅದನ್ನ ಬೆಳೆಸ್ಕೊಂಬಂದಿದ್ದಾರೆ. ಯೂನಿವರ್ಸಿಟಿ ಏನು ಖರ್ಚು ಮಾಡಿಲ್ಲ, ಲೋಕಲ್ ಜನ ಎಲ್ಲರೂ ಸೇರಿ ಆ ಮರಗಳು ಹಾಕೊಂಡ್ಬಂದಿರೋದು. ಇದು ಭಾಳ ಚೆನ್ನಾಗಿದೆ ಬಯೋಡೈವರ್ಸಿಟಿ. ಅಲ್ಲಿ ಒಂದು ಹುಲ್ಲೂ ಕತ್ತರಿಸ್ಬಾರ್ದು. ನೀವು ಹೋಗ್ಬಿಟ್ಟು ಈ ಥರ ಜಾಗ ಕೊಟ್ಬಿಟ್ಟು ಏನು ಬೇಕಾದ್ರೂ ಮಾಡ್ಕೊಳ್ಳೋದು ಸರಿ ಹೋಗಲ್ಲ. ಬೇರೆ ಜಾಗಗಳಿದೆಯಲ್ಲ ಮಾಡ್ಕೊಳ್ಳಿ, ಇಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಳ್ಳಿ. ಇರೋ ಕಾಡನ್ನ ಯಾಕೆ ಕಾಳು ಮಾಡಬೇಕು? ಒಂದು ಮರನ ಉಳಿಸ್ಕೋಬೇಕು. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ನಾವು ಇನ್ನೊಂದು ಹೇಳ್ಕೋಬೇಕು, ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ನಾವು ಹೆಂಗಾರು ಕಾಡನ್ನ ಮರಗಳು ಉಳಿಸ್ಬೇಕು ಅಂದ್ಬಿಟ್ಟು ಮೊನ್ನೆ ಒಂದು ಒಳ್ಳೆ ಆದೇಶ ಮಾಡಿದ್ದಾರೆ. ಇನ್ನೊಂದು ಕಡೆ ನೀವು ಜ್ಞಾಪಕ ಇಟ್ಕೋಬೇಕು, ಹೈದ್ರಾಬಾದ್ ಒಳಗೆ ಯಾವಾಗ ಗೌರ್ಮೆಂಟು ಇದನ್ನು ಉಳ್ಸೋಕೆ ಹೋಯ್ತು, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡ್ರು, ನ್ಯಾಷನಲ್ ಮೀಡಿಯಾ ಬಂದು ಅದನ್ನ ಹೆಂಗಾರು ಸ್ಟಾಪ್ ಮಾಡಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ಅದು ನಿಂತೋಗಿದೆ ಈಗ. ಇನ್ನೊಂದು ಕಡೆ ಮೈಸೂರೊಳಗೆ 40 ಮರ ಕಡಿದ್ರು, ಕದ್ದು ಮುಚ್ಚು ರಾತ್ರಿ ಹೊತ್ತು ಕದ್ದು ಮುತ್ತು ಕಟ್ ಮಾಡಿದ್ಗೆ ಅಲ್ಲಿ ಜನ ಸೇರಿಕೊಂಡು ಈಗೆಲ್ಲ ಇದು ಮಾಡಿದ್ದಾರೆ, ಪ್ರೊಟೆಸ್ಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಇನ್ನು ಮುಂದೆ ಯಾವ ಮರನೂ ಕಡಿಬಾರ್ದು ಅಂದ್ಬಿಟ್ಟು ಅದೆಲ್ಲ ಇಟ್ಕೊಂಡು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನೀವು ಧೈರ್ಯವಾಗಿ ಒಬ್ಬರಿಗೆ 50 ಎಕರೆ ಕೊಡೋದು, ಇನ್ನೊಬ್ಬರಿಗೆ 7 ಎಕರೆ ಕೊಡೋದು, 5 ಎಕರೆ ಕೊಡ್ಕೊಂಡು ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ ವ್ಯಾಪಾರಕ್ಕೆ ಇರೋದು? ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರೋದು ಎಜುಕೇಷನ್ ಎಂಪವರ್ಮೆಂಟಿಗೆ, ಜನಕ್ಕೆ ಹೇಗೆ ಲೈಫ್ ಇದು ಮಾಡೋಕ್ಕೋಗ್ಬೇಕು ಅಂತ ಹೇಳ್ಕೊಡ್ತಿರೋದು. ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಿಸ್ನೆಸ್ಗಿಲ್ಲ, ಇದು ಮಾರಾಟಕ್ಕಿಲ್ಲ. ನಿಮ್ಮ ಪ್ರಾಫಿಟ್ ಬೇಕಾದ್ರದ್ದು ಎಜುಕೇಟ್ ಪೀಪಲ್, ದಟ್ ಇಸ್ ಪ್ರಾಫಿಟ್ ಫಾರ್ ದ ನೇಷನ್. ನೀವು ಯಾಕೆ ಈ ಥರ ಮಾಡ್ತೀನಿ ಅರ್ಥ ಆಗ್ತಿಲ್ಲ. ಈ ಬರೋ ಜನ ಎಲ್ಲ ಯಾಕೋ ಒಂಥರ ಉಚಿತನ ಬಂದ್ಬಿಟ್ಟಿದೆ. ಕಾಡು ಯಾಕೆ ಇರಬೇಕು ನಮಗೆ? ಕಡಿಯೋಣ, ಇದು ಮಾಡೋಣ ಅಂದ್ಬಿಟ್ಟು. ಬೇರೆ ಜಾಗಗಳಿಲ್ವಾ? ಬೇರೆ ಈ ಥರ ಇದು ಮಾಡ್ಕೊಳಕ್ಕಾಗಲ್ವಾ? UVCಗೆ ಒಂದಷ್ಟು ಜಾಗ, ಇನ್ನೊಂದು ಯಾವುದೋ ಯೂನಿವರ್ಸಿಟಿಗೆ ಒಂದು ಜಾಗ ಮಾಡ್ಕೊಳ್ರಿ. ಬೇರೆ ಕಡೆ ಜನ ಮಾಡ್ಕೊಳ್ಳಿ, ಅವ್ರವ್ರ ದುಡ್ಡುಗಳು ಇದೆಯಲ್ಲ, ಫೀಸ್ ತಗೋತಾರಲ್ಲ. ಯಾಕೋ ಸರಿಗೆ ಹೋಗ್ತಿಲ್ಲ. ಇದ್ರ ಬಗ್ಗೆ ಜನ ಆಗಲೇ ಮಾತಾಡ್ತಿದ್ದಾರೆ. ಇದು ನಾವು ಹೆಂಗಾರ ಕಾಪಾಡಲೇಬೇಕು. ನಾವು ಜನಕ್ಕೆ ಕೇಳೋದಿಷ್ಟೇ, ದಯವಿಟ್ಟು ನೀವೆಲ್ಲ ಸೇರಿ, ಎಲ್ಲ ಸಂಘಟನೆಗಳು ಸೇರಿಬಿಟ್ಟು ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿನ ಸೇವ್ ಮಾಡಲೇಬೇಕು. ಒಂದು ಮರನ ಕಡಿಯೋಕ್ಕೆ ಬಿಡಬಾರ್ದು. ಫಸ್ಟ್ ಒಂದು ಯೋಗ ಯೂನಿವರ್ಸಿಟಿ ಮಾಡೋಕ್ಕೆ ಬಂದಿದ್ರು, ಅವಾಗೆಲ್ಲ ನಾವು ಸೇರಿ ದಯವಿಟ್ಟು ಬೇಡ ಅಂದ್ಬಿಟ್ಟು ಒತ್ತಡ ಮಾಡಿದ್ದೆ, ಅದು ನಿಂತೋಯ್ತು. ಈಗಲೂ ಅದೇ ಥರ ನಾವು ಬರ್ತೀವಿ, ಬೀದಿಗಿಳಿತೀವಿ. ನಾವು ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿನ ಉಳಿಸ್ಲೇಬೇಕು.
ಇದು ಸ್ಟೂಡೆಂಟ್ಸ್ಗೆ ರಿಸರ್ಚ್ ಏರಿಯಾ, ಇದು ಸ್ಟೂಡೆಂಟ್ಸ್ಗೆ ಆ ಥರ ಒಳ್ಳೆ ಎನ್ವೈರ್ಮೆಂಟ್ ಇದೆ. ಅದನ್ನು ಹಾಳು ಮಾಡೋಕ್ಕೆ ಬಂದ್ಬಿಟ್ಟು ಒಂದು ವೈಸ್ ಚಾನ್ಸಲರ್ ಬಂದು ಈ ಥರ ಮಾಡೋದು ಸರಿ ಇಲ್ಲ. ನಮ್ಮ ಎಜುಕೇಷನ್ ಮಿನಿಸ್ಟ್ರು ಇದನ್ನು ಇಮಿಡಿಯೇಟಾಗೆ ಸ್ಟಾಪ್ ಮಾಡಬೇಕು. ಯಾವುದು ಆಲ್ರೆಡಿ ಕರೆಯೋಕ್ಕೆ ಬಂದಿದ್ದಾರೆ ಜಾಗ ಒಳಗೆ 50 ಎಕರೆ ಒಳಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಬಂದ್ರೆ ಅಲ್ಲಿ ಗಿಡಗಳಿದೆ, ಅಲ್ಲೊಂದು ಚೆನ್ನಾಗಿ ಡೆವಲಪ್ ಆಗಿದೆ, ಅದನ್ನು ಇವರು ರೆಡಿ ಮಾಡ್ತವ್ರೆ ಡೆವಲಪ್ಮೆಂಟ್ಗೆ. ಈ ಕೂಡಲೇ ನಾವು ಹೇಳೋದು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆಗೂ ಹೇಳ್ತಿದ್ದೀವಿ, ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೂ ಹೇಳ್ತಾ ಇದ್ದೀವಿ ಸುಧಾಕರ್ ಅವ್ರಿಗೆ, ಮತ್ತು ನಮ್ಮ ವೈಸ್ ಚಾನ್ಸಲರ್ ಜಯಕರ್ ಶೆಟ್ಟಿಗೂ ಹೇಳ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಹಾಳು ಮಾಡಬೇಡಿ. ನೀವು ಇವತ್ತಿರ್ತೀರಾ, ನಾಳೆ ಹೋಗ್ತೀರಾ, ಇನ್ನು ಬೇರೆ ಮುಂದಿನ ಪೀಳಿಗೆಗೆ ನಾವೇನೋ ಬಿಟ್ಟು ಹೋಗ್ಬೇಕು, ಅದು ಜವಾಬ್ದಾರಿ ನಮಗಿರಬೇಕು. ನಾವೆಲ್ಲರೂ ಸೇರಿ ನಾವು ಉಳಿಸ್ಕೋಬೇಕು. ನಾನು ನಿಮಗೂ ಕೇಳ್ಕೊತೀನಿ, ಜಯಕರ್ ಶೆಟ್ಟಿಗೂ ಕೇಳ್ಕೊತೀನಿ, ಸುಧಾಕರ್ ಅವ್ರಿಗೂ ಕೇಳ್ತೀನಿ, ಸಿದ್ದರಾಮಯ್ಯ ಅವ್ರಿಗೂ ಕೇಳ್ಕೊತೀನಿ, ಈಶ್ವರ್ ಖಂಡ್ರೆ ಅವ್ರಿಗೂ ಕೇಳ್ತಾ ಇರೋದು, ದಯವಿಟ್ಟು ಇದನ್ನು ನಿಲ್ಲಿಸಿ. ಬೇರೆ ಕಡೆ ನೀವು ಕೊಡಿ, ಜಾಗ ಕೊಡಿ. ಬೇರೆ ಎಷ್ಟೆಷ್ಟೋ ರೆವಿನ್ಯೂ ಪಾಕೆಟ್ಸ್ ಇದೆಯಲ್ಲ, ಇಲ್ಲೇ ಬೇಕಾ ಎಲ್ಲ? ಬ್ಯಾಂಗ್ಳೂರ್ ಯೂನಿವರ್ಸಿಟಿನೇ ಒಂದೇ ಜಾಗ ಹಾಳು ಮಾಡಬೇಕಾ? ನಾವು ಕೇಳ್ಕೊತಿರೋದು, ದಯವಿಟ್ಟು ಇದು ಮಾಡೋಕ್ಕೆ ಹೋಗ್ಬೇಡಿ.